ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಕುಟೀರ ಕನ್ನಡ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾನು ಸಹ ಚೆನ್ನಾಗಿದ್ದೀನಿ. ತುಂಬ ಸಮಯಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಎಂತ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ಅದನ್ನು ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಎಂತಂದರೆ ಫಸ್ಟ್ ನಾವು ಅಂದ್ಕೊಂಡೆ ನಾನು ದಿನ ಕಾಲೇಜ್ ಅಂದರೆ ಆಫೀಸಿಂದ ಬರ್ತಾ ಸಂಜೆ ಹಣ್ಣು ಹಂಪಲು ಎಲ್ಲ ತಂದುಬಿಡೋಣ ಹಬ್ಬಕ್ಕೆ ತಯಾರಿ ಅಂತ. ಬಟ್ ದಿನ ಸಂಜೆ ಬರ್ತಾ ಮಳೆ ಬರ್ತಿತ್ತು. ಆ್ಯಂಡ್ ನನ್ನ ಕಾಲೇಜಲ್ಲಿ ಆಫೀಸಲ್ಲಿ ಇನ್ಸ್ಪೆಕ್ಷನ್ದಿಂದ ಬರೋದು ತಡ ಆಯಿತು ಸಂಜೆ. ಸೊ ಇವತ್ತು ಸಂಜೆಯಿಂದ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಹಬ್ಬ, ನಾಳೆ ಶುಕ್ರವಾರ, ಇದು ಗುರುವಾರ ವ್ಲಾಗ್ ಮಾಡ್ತಿರೋದು ನಾನು. ಸರಿ ಅಂದ್ಬಿಟ್ಟು ರಜೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ರಜೆ ತೊಗೊಂಡಿದ್ದೀನಿ. ಒಂದ್ಸಲ ಹಬ್ಬ ಹಿಂದಿನ ದಿನ ಒಂದು ರಜೆ ತೊಗೊಂಡು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ರಜೆ ತೊಗೊಳೋದು. ಮತ್ತು ಇವತ್ತು ಗುರುವಾರ ಆದ್ರಿಂದ ತುಂಬ ಸಮಯ ಆಯಿತು ರಾಯರ ಮಠಕ್ಕೆ ಬೆಳಗ್ಗೆ ಹೊತ್ತು ಹೋಗಿ. ಸೊ ನಾನು ಅಮ್ಮ ಬೆಳಗ್ಗೆ ರಾಯರ ಮಠಕ್ಕೆ ಹೋಗಿ ಹಂಗೆ ಬರ್ತಾ ನಾಳೆ ಹಬ್ಬಕ್ಕೆ ಹಣ್ಣು, ಹೂವು ಮತ್ತು ಬಾಳೆ ಎಲೆ, ಮಾವಿನ ಎಲೆ ಎಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆಂತ ಅಂದರೆ ಮೇನ್ಲಿ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಶ ಕೂಡಿಸೋ ಥರ ಪದ್ಧತಿ ಏನಿಲ್ಲ. ನಿಮಗೆ ಲಾಸ್ಟ್ ಇಯರ್ ನಾನು ಬ್ಲಾಗ್ ಮಾಡಿದ್ದೆ ವರಮಹಾಲಕ್ಷ್ಮಿ ಹಬ್ಬ ಹೆಂಗೆ ಮಾಡ್ತೀವಿ ನಮ್ಮ ಮನೇಲಿ ಅಂತ. ಸೊ ಈ ವರ್ಷ ಹೆಂಗೆ ಮಾಡ್ತೀವಿ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅದಕ್ಕಿಂತ ಮುಂದಿಂದು ಪ್ರಿಪ್ರೇಷನ್ ಬ್ಲಾಗ್. ಅಂದರೆ ಬರೀ ಪ್ರಿಪ್ರೇಷನ್ ಬ್ಲಾಗ್ ಇರಲ್ಲ, ನಂದು ದಿನ ಹೆಂಗಿರುತ್ತೆ. ಬೆಳಗ್ಗೆನೇ ಮಕ್ಕಳನ್ನ ಇಬ್ಬರು ಶಾಲೆಗೆ ಬಿಟ್ಟು ಬಂದೆ. ಸ್ಕಂದಾದ್ರೂ ಯೂಶಲಿ ಸೈಕಲಲ್ಲಿ ಹೋಗ್ತಾನೆ. ಇವತ್ತು ತಡ ಆಗೋಯ್ತು, ಮಳೆ ಬೇರೆ ಬರ್ತಿತ್ತು, ಸ್ಕಿಡ್ ಆಗುತ್ತೆ ದಾರಿಲಿ ಹೋಗ್ತಾ ಅಂತ ಹೇಳ್ಬಿಟ್ಟು ಅವಳನ್ನ. ಸಮ್ಟೈಮ್ಸ್ ನನ್ಗೆ ತಡ ಆಗಿದ್ರೆ ಅರುಣ್ ಸಾಮಾನ್ಯ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ, ಸೊ ಅವ್ರು ಬಿಟ್ಟು ಬರ್ತಿದ್ರು. ಬಟ್ ಇವತ್ತು ನಾನೇ ಶಾಲೆಗೆ ಇಬ್ಬರು ಬಿಟ್ಟು ಬಂದೆ. ಅವ್ರು ಸಂಜೆ ಹಾಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಇವತ್ತು ಕರ್ಕೊಂಡು ಬರೋದು ಎಲ್ಲ ಸ್ವಲ್ಪ ಮತ್ತೆ ಹೊರಗಡೆ ಅಂಗಡಿಗೆ ಹೋಗ್ಲಿಕ್ಕೂ ಇದೆ. ಸೊ ಎಲ್ಲ ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ ಪ್ರಿಪ್ರೇಷನ್ ಬ್ಲಾಗಲ್ಲಿ. ಕೈಂಡ್ಲಿ ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಎಂತಂದರೆ ಹೊರಡೋ ಅವಸರದಲ್ಲಿ ಮಿಷಿನ್ಗೆ ಬಟ್ಟೆ ಹಾಕಿರೋದೇ ಮರ್ತೋಗ್ಬಿಟ್ಟಿದ್ದೆ ವಾಷಿಂಗ್ ಮಿಷನಲ್ಲಿ. ಬಟ್ ಬಟ್ಟೆ ಎಲ್ಲ ಆಗಿತ್ತು ಒಗ್ದು. ಸೊ ಹಾರಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾರಾಕ್ಬಿಟ್ಟು ಹೋಗೋಣ, ಅಷ್ಟೊಳಗೆ ಒಣಗುತ್ತೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷನ್ದೆಲ್ಲ ಬಟ್ಟೆ ಎಲ್ಲ ತೆಗೆದು ಯುಟಿಲಿಟಿಲಿ ಮೇಲ್ಗಡೆ ಹಗ್ಗದಲ್ಲೆಲ್ಲ ಹಾರಾಕ್ಬಿಟ್ಟು ನಂತರ ನಾನು ಅಮ್ಮ ಮಾರ್ಕೆಟ್ಗೆ ಹೊರಟಿದ್ದು. ಆನಮ್ಮ ಹೆಲ್ಮೆಟ್ ತೆಗಿಬೇಕು. आता लांजी आराधने मा मून पोसत तंपु नम मित्तुडु अर्ध केजी कोड़ी
ಹೆಂಗೆ ಸೇಬು ಕೆಜಿ? ಚೇಪೆಕಾಯಿ ಹೇಗೆ? 100 ರೂಪಾಯಿ. 100 ವೆರೈಟಿ ಅದು ಹೆಂಗೆ? ಇದು ಕಟ್ಟು ಹೆಂಗೆ? 100 ರೂಪಾಯಿ. 150 ರೂಪಾಯಿ. 150. ಏನು ಬಹುಶಃ ಅವಳಿಗೆ ಗೆತ್ತ ಮಾಡಿ ನಾಟಕ ಇದೇ ಫೋನ್ ಅವಳು ಇಟ್ಕೋಣ. ಹೇಗೆ? ಮರ್ಸೇಬ್ ಹೇಗೆ ಕೆಜಿ? ಅವೊಂಜಿ ಒಂದೊಂಜಿ ಅವರ್ಧ ಒಂದು ಅರ್ಧ ಅಮ್ಮ ಅವು ಉಂಡೆ ಒಂಜಿ ಕಳೆ ಪರ ಸುಳ ಇಟ್ಟಿತೆ ಉಂಡು ಅವು ಸುಳ ಎತ್ಕೊಳು ಅಮ್ಮ ಸುಳ ಅರ್ಧ ಪಾಪ ಒಂಜ ಆತ ಅರ್ಧ ಬರುವ. ಸರ್ ಇದು ಎಷ್ಟು ಬರುತ್ತೆ ನೋಡಿ? ಗೆತ್ತೊಂಡ್ಲಮ್ಮ ಪಾಪ ಮೊಂಜಿ ಚಾನಲ್ ಎಡ್ಡೆ ಉಂಡು ಪಾಪು. ಅವು ಕೊಳ್ಳ ಅವೇನು ಪಸ ಉಂಟು ಆವಾಗ ಬಂದಿದ್ದು ಬೆಳಗ್ಗೆ 11 ಗಂಟೆ ಹೊರಟು ಸಮಯ 1:35 ರಾಯರ ಮಠಕ್ಕೆ ಹೋಗಿ ಆಮೇಲೆ ಹಣ್ಣು ಬಾಳೆಕಂದು ಎಲ್ಲ ತರೋಷ್ಟರಲ್ಲಿ ಸಾಕಾಗೋಯ್ತು. ಜನ ಎಂತ ಹೇಳ್ತಾರೆ, ಜನ ಜಾತ್ರೆ ಅಂತ ಹೇಳ್ತಾರಲ್ಲ, ಜನ ಸಾಗರ. ದೇವ್ರೆ, ಈಗ ಊಟ ಮಾಡುವ ಸಮಯ. ಆ್ಯಕ್ಚುಲಿ ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ, ಈಗ ಒಟ್ಟಿಗೆ ಬ್ರಂಚ್. ಸಾಕಾಯ್ತು ನಿಜ. ಅಂದರೆ ಹಬ್ಬ ಅಂದರೆ ಹೆಂಗೆ ಇರುತ್ತೆ ಅಂತಂದರೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಂಗೆ ಫುಲ್ ಸುಸ್ತಾಗ್ಬಿಡಿದೆ. ನೋಡ್ಬೋದು ನನ್ನ ಫೇಸ್ ಹೆಂಗಾಗಿದೆ ಅಂತ. ಅಯ್ಯೋ, ಈ ಮಾಮೂಲಿ ಮಾರ್ಕೆಟ್ ಹೆಂಗೆ, ಇನ್ನು KR ಮಾರ್ಕೆಟೆಲ್ಲ ಇನ್ನು ಹೆಂಗಿರುತ್ತೆ ನಿಜ ಗೊತ್ತಿಲ್ಲ. ಈಗ ಸಮಯ 3:15 ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಎಂತ ಬೆಳಗ್ಗೆ ತಿಂದಿರಲಿಲ್ಲ, ಒಟ್ಟಿಗೆ ಅಂತ ಬ್ರಂಚ್ ಬಿಸಿಬೇಳೆಭಾತ್ ತಿಂದೆ, ಸ್ವಲ್ಪ ಸುಧಾರಿಸ್ಕೊಂಡೆ. ಆ್ಯಂಡ್ ಈಗ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಫುಲ್ ನಾನು ಹೆಂಗೆ ಟ್ಯಾನ್ ಎಲ್ಲ ಆಗ್ಬಿಟ್ಟಿದ್ದೀನಿ ಅಂತ. ಸಾಕಪ್ಪ, ಸಾಕಾಯಿತು. ಮತ್ತೆ ಸಿಗ್ತೀನಿ.
ಆಯ್ತಾ ಎಕ್ಸಾಮ್ ಎಲ್ಲ? ನಡ ಪಿಲ್ಲಗು ಫಸ್ಟ್. ಓಕೆ. ಎಂತಂದರೆ ರಾಗಿ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡು ಬರಬೇಕಿತ್ತು. ಹೋದೆ, ಅಲ್ಲಿ ಬಾಗ್ಲಾಗಿತ್ತು. ಮತ್ತೆ ಅರ್ಧ ಗಂಟೆ ಬಿಟ್ಟು ಹೋಗ್ಬೇಕಂತೆ. ಇಡೀ ದಿನ ಇದೇ ಆಯ್ತು ನಂದು. ಎಂತ ಮಾಡ್ತಿರೋದು ವೃಂದ? ಹಿರೇ ಹತ್ತು ಎಲೆ ಪಂಡ್ಪೇರು ಕನ್ನಡ ಎಲೆ ಅಂತ ಹೇಳ್ತಾರೆ. ಬರ್ತಾನೆ ಸ್ಟೇಪ್ಲರ್ ತರಕ್ಕೆ ಹೋಗಿದ್ದಾನೆ. ಇದೇನೇ ಅದು ನಿನ್ನ ಕೈಯಲ್ಲಿ ಇಟ್ಕೊಂಡಿರೋದು? ಮಾವಿನ ಎಲೆ. ಸಿಂಗಲ್ ಕೊಡ್ಬೇಕು. ಹೌದು. ಹೌದು. ಊಟ ಆಯ್ತಾ ನಿಂದು? ನೀನು ನಿದ್ದೆ ಬರ್ತಿಲ್ವಾ? ಓಹೋ, ಕೆಲಸ ಮಾಡ್ತಾ ಇದೀಯಾ? ಅಣ್ಣಂಗೆ ಹೆಲ್ಪ್ ಮಾಡ್ತಾ ಇದೀಯಾ? ಹಾಂ ಮಾಡಲ. ಅವೆಲ್ಲ ಮಿತ್ತು ಸಿಕ್ಕೋ. ಉಲಕ ಕುಡಿಕೊಳ್ಳು ಎರಡು. ಆ ಕುಡಿಕೊಳ್ಳು ಎರಡು ಅಣ್ಣಗೆ. ಅತ್ತು 4 ಬ್ರಾಂಚಸ್ ಉಂಡತ್ತ ಅವು ಕೊಡು. ಹಾಂ ಅಣ್ಣ ಕೊಡು. ಹಾಂ ಹಾಯ್ ಎತ್ತು. ನನ್ನ ಒಳಗಡೆ ಕೆಲಸ ಇದೆ, ಆಮೇಲೆ ಹಾಯ್ ಬಾಯ್ ಚಲೋ. ಹಾಂ ನೋಡಿದ್ರು. ಸುಖ ಮುಳ್ಸಲ. ಬೃಂದಕ್ಕಂ ಈ ಹಣ್ಣೆಲ್ಲ ತಂದು ಮಾರ್ಕೆಟಿಂದ ತಂದಮೇಲೆ ನಮ್ಮ ತಾಯಿ ನೀಟಾಗೆಲ್ಲ ತೊಳೆದು ಒರೆಸಿ ಎಲ್ಲ ಎತ್ತಿಟ್ಟಿದ್ದಾರೆ ನಾಳೆಗೆ ಅಂತ. ಆ್ಯಂಡ್ ಆಯ್ತೆಲ್ಲ ಕೆಲಸ ಮುಗೀತು ಇವತ್ತಿನ ವ್ಲಾಗು. ಮಲ್ಗೋಣ. ನಾಳೆ ಬೆಳಗ್ಗೆ ಏನಬ್ಬ? ವರಮಹಾಲಕ್ಷ್ಮಿ ಹಬ್ಬ. ನಾಳೆ ಸ್ಕೂಲ್ ರಜಾ ಮಜಾ ಮಾಡೋಣ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ನಾಳೆ ಹೆಂಗೆ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡ್ತೀವಿ ಅಂತ. ಹೆಚ್ಚು ಗ್ರ್ಯಾಂಡ್ ಅಂತಲ್ಲ, ಸಿಂಪಲ್ ಅಷ್ಟೇ ನಮ್ಮ ಮನೇಲಿ. ಸೊ ನಾವು ಸಿಗ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಸಿ ಯು, ಗುಡ್ ನೈಟ್. ಜಾದ ಮಾಡ್ತಿಲ್ಲ. ಸಿ ಬಾಯ್. ಗುಡ್ ನೈಟ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.